ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ರುಚಿಕರವಾದ ಮತ್ತು ಆರೋಗ್ಯಕರವಾದ ಒಣಕೊಬ್ಬರಿ ಚಟ್ನಿ ಪುಡಿಯನ್ನು ಹೇಗೆ ಈಸಿಯಾಗಿ ಮಾಡ್ಬೋದಂತ ನೋಡೋಣ. ಅದಕ್ಕೆ ಬೇಕಾದ ಪದಾರ್ಥಗಳು: ತುರಿದಿಟ್ಕೊಂಡಿರುವ ಒಣಕೊಬ್ಬರಿ, ಬೆಲ್ಲ, ಉಪ್ಪು, ಅಚ್ಕಾರದ ಪುಡಿ, ಕರಿಬೇವು, ಜೀರಿಗೆ, ಪುಟಾಣಿ, ಹುಣಸೆಹಣ್ಣು ಹಾಗೂ ಬೆಳ್ಳುಳ್ಳಿ ಬೇಡ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿ ಹಿಂಗನ್ನು ಉಪಯೋಗಿಸ್ಕೋಬೋದು. ಕೆಲವೊಮ್ಮೆ ನಮಗೆ ಚಟ್ನಿ ಅಥವಾ ಪಲ್ಯವನ್ನು ಮಾಡೋಕ್ಕಾಗಿಲ್ಲ ಅಂದರೆ ಈ ರೀತಿಯಾಗಿ ಪುಡಿಯನ್ನು ಮಾಡಿಟ್ಕೊಂಡ್ರೆ ನಾವು ತಿಂಡಿಗಳ ಜೊತೆಗೆ ಸರ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಂತರ ಒಂದು ಬಾಣಲಿಗೆ ಪುಟಾಣಿಯನ್ನು ಹಾಕಿ ತುಂಬ ಹುರಿಯೋ ಅವಶ್ಯಕತೆ ಇಲ್ಲ. 2-3 ನಿಮಿಷಗಳ ಕಾಲ ಹುರ್ಕೊಂಡು ಅದನ್ನು ಆರ್ಲಿಕ್ಕೆ ಇಟ್ಕೊಳ್ಳಿ. ನಂತರ ಅದೇ ಬಾಣಲಿಗೆ ಒಣಕೊಬ್ಬರಿಯನ್ನು ಹಾಕ್ಕೊಂಡ್ಬಿಟ್ಟು ಒಣಕೊಬ್ಬರಿನೂ ಸಹ ಲೋ ಫ್ಲೇಮ್ನಲ್ಲೇ ಅದನ್ನು ಹುರ್ಕೊಳ್ಳಿ. ನಂತರ ಕರಿಬೇವನ್ನು ಹಾಕಿ ಕರಿಬೇವನ್ನು ಚೆನ್ನಾಗಿ ಅದರ ಬಣ್ಣ ಬದಲಾಗೋವರೆಗೂ ಅದನ್ನು ಹುರಿದ್ಬಿಟ್ಟು ಅವೆಲ್ಲ ವಸ್ತುಗಳನ್ನು ಆರ್ಲಿಕ್ಕೆ ಇಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಬೆಲ್ಲ ಮತ್ತು ಉಪ್ಪನ್ನು ಹಾಕಿ ರೋಸ್ಟ್ ಮಾಡಿದ ಎಲ್ಲ ಪದಾರ್ಥಗಳನ್ನು ಹಾಕಿ ನಯಸ್ಸಾಗೋ ಥರ ಪೌಡ್ರ್ ಮಾಡ್ಕೋಬಾರ್ದು. ಆದಷ್ಟು ತರಿಯಾಗಿ ಪುಡಿಯನ್ನು ಮಾಡ್ಕೊಂಬಿಟ್ಟು ನಾನಿಲ್ಲಿ ಒಣ ಮೆಣಸಿನ ಬದಲಾಗಿ ಒಣ ಮೆಣಸಿನ ಪೌಡ್ರನ್ನ ಉಪಯೋಗಿಸಿರೋದ್ರಿಂದ ಅದನ್ನು ಸ್ವಲ್ಪ ಎಣ್ಣೆಯೊಂದಿಗೆ 1-2 ನಿಮಿಷಗಳ ಕಾಲ ಅದನ್ನು ಫ್ರೈ ಮಾಡಿಕೊಂಡು ಅದೇ ಪುಡಿಗೆ ಮಿಕ್ಸಿ ಮಾಡಿದ ಪೌಡ್ರನ್ನು ಹಾಕಿ ಚೆನ್ನಾಗಿ ಕಲಸಿದರೆ ರುಚಿಕರವಾದ ಮತ್ತು ಆರೋಗ್ಯಕರವಾದ ಒಣಕೊಬ್ಬರಿ ಚಟ್ನಿ ಪುಡಿ ರೆಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.